ನಮಸ್ಕಾರ ಸ್ನೇಹಿತರೆ, ನಿಮಗೆ ಇದು ತಿರುಪತಿ ಬೆಟ್ಟದಲ್ಲಿರ್ತಕ್ಕಂತಹ ಇದೇನಪ್ಪ ಇದು ಸಮಾಧಿಗಳು. ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ನೋಡಿ, ಇವರೆಲ್ಲ ಕಾಲಘಟ್ಟದಲ್ಲಿ ಒಬ್ಬರು ಗುರುಗಳು ಜೀವ ಸಮಾಧಿಯ ನಂತರ ನೋಡಿ ಎಷ್ಟೊಂದಿದೆ. ಇವೆಲ್ಲ ಸಮಾಧಿಗಳು ನೋಡಿ. ನೋಡಿ ಇವೆಲ್ಲ ಕೂಡ ಸಮಾಧಿಗಳು. ಎಲ್ಲ ಸಮಾಧಿಗಳು ಅಂದರೆ ಕಾಲಘಟ್ಟದಲ್ಲಿ ನಂತರ ಒಬ್ಬರು ಗುರುಜಿಗಳು ಜೀವ ಸಮಾಧಿಯ ನಂತರ ಶಿಷ್ಯರುಗಳಾಗಿ ಬಂದಂಥವರು ಸಮಾಧಿಗಳು. ಇದು ಎಲ್ಲಿದೆ ಅಂತಂದರೆ ತಿರುಪತಿ ಬೆಟ್ಟದಲ್ಲಿರ್ತಕ್ಕಂತಹ ಒಬ್ಬರು ಸಾಧು ಸಂತರು ಅಂತ ನಾವೇನು ನಮ್ಮ ಭಾಗದಲ್ಲಿ ಕರಿತೀವಿ, ಆ ರೀತಿಯ ಒಂದು ಶರಣರು ಇವರು. ಅತಿರಾಮ್ ಬಾಬಾ ಜೀವ ಸಮಾಧಿ ಇದು ಶರಣರ ಸಮಾಧಿ ನಮ್ಮ ಪ್ರಕಾರ, ಓಕೆನಾ. ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇರ್ತಕ್ಕಂತಹ ಈ ಒಂದು ಸನ್ನಿಧಿಯ ಪಕ್ಕದಲ್ಲೇ ಇರ್ತಕ್ಕಂಥ ಈ ಜಾಗ ಸೋ ಬ್ಯೂಟಿಫುಲ್. ಯಾಕೆಂದರೆ ಎಲ್ಲಿ ಸಾಧು ಸಂತರ ಜೀವ ಸಮಾಧಿಗಳಿರ್ತದೆ ಅಲ್ಲಿ ಪವರ್ ಇರುತ್ತೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಇದು ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿಯ ಸನಾತನದ ವಿಚಾರಗಳು. ಇದೆಲ್ಲವೂ ಕೂಡ ಬ್ಯೂಟಿಫುಲ್. ತಾವೆಲ್ಲರೂ ಕೂಡ ತಿರುಪತಿ ಟೆಂಪಲ್ಗೆ ಬಂದಂಥ ಸಂದರ್ಭದಲ್ಲಿ ಈ ದರ್ಶನ ಭಾಗ್ಯವನ್ನು ಕೂಡ ಪಡೀರಿ. ಈ ಸಮಾಧಿಗಳನ್ನು ಕೂಡ ವೀಕ್ಷಣೆ ಮಾಡಿ. ರಾಜ ಮತ್ತು ರಾಣಿಯ ಸಮಾಧಿ ಕೂಡ ಇಲ್ಲಿದೆ. ಇದು ಎಷ್ಟು ಬ್ಯೂಟಿಫುಲ್ ಅಂತಂದರೆ ನೋಡಲಿಕ್ಕೆ ಕೇಳಲಿಕ್ಕೂ ಭಾಳ ಸಂತೋಷ ಆಗುತ್ತೆ. ಈ ಒಂದು ದೈವ ಸಂಕಲ್ಪಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಿ ನೋಡಿ. ಚರಿತ್ರೆಯನ್ನು ಕೂಡ ಇದರಲ್ಲಿ ಬರೆದಿದ್ದಾರೆ ಬಾಬಾ ಅವ್ರ ಬಗ್ಗೆ. ಇದೇ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು, ಇದೇ ಜೀವ ಸಮಾಧಿ ಮತ್ತು ಉಳಿದ ಶಿಷ್ಯರುಗಳ ಸಮಾಧಿ ಈ ರೀತಿ ಇದೆ. ಓಕೆ, ಇದನ್ನು ವೀಕ್ಷಣೆ ಮಾಡಿ. BB ವಾಯ್ಸ್ನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ, ಭಕ್ತರಾಗಿ.